ಅವೆಲ್ಲ ಹೇಳೋಕ್ಕಾಗಲ್ಲ ಸರ್. ಎಲ್ಲ ನಿಮಗೂ ಗೊತ್ತಿರ್ತವೆ, ನಮ್ಮ ಬಾಯಲ್ಲಿ ಬಾಯಿ ಬಿಡಿಸ್ತೀರ ಅಷ್ಟೇ, ಇನ್ನೇನು ಇಲ್ಲ. ನೀವು ಹೇಳ್ದಿರಂದ ನಮ್ಮ ಕೈ ಬಾಯಿ ಬಿಡಿಸ್ತೀರಾ. ದುಡ್ಡಿಲ್ದೇ ಕೆಲಸನೇ ಆಗಲ್ಲ. ಕೆಲವೊಂದು ಆಗ್ತವೆ, ಕೆಲವೊಂದು ಆಗಲ್ಲ. ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಎರಡೂ ಹೇಳು 3% ಭ್ರಷ್ಟಾಚಾರ ಇದೆ ಅಂತ ಉಪಲೋಕಾಯುಕ್ತ ನೆನ್ನೆ ಹೇಳಿದ್ದಾರೆ. ಇದೆ, ಅದು ಪಕ್ಕ ಇದೆ. ಮಿತಿ ಮೀರಿದೆಯಾ? ನಿನ್ನೆ ಉಪಲೋಕಾಯುಕ್ತರು 63% ರಾಜ್ಯದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ದಾರೆ. ಇಲ್ಲ ಸರ್, ನ್ಯೂಸ್ ನೋಡಲ್ಲ ನಾ ಅಷ್ಟು. ಅಲ್ಲ, ಭ್ರಷ್ಟಾಚಾರ ನ್ಯೂಸ್ ನೋಡೋದೇ ಇಲ್ಲ. ಇಲ್ಲ ಸರ್, ಸಾರಿ, ಹಿಂದಿ ಬತಾ ಸಕ್ತಿ. ಅದ್ರ ಬಗ್ಗೆ ಯಾವ ಐಡಿಯಾನೂ ಇಲ್ಲ. ಏನಂದ್ರೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಇದೆಯಾ ಅನ್ನೋಂಥ ಪ್ರಶ್ನೆ. ನನಗೆ ಗೊತ್ತಿಲ್ಲ ಇವರು. ಅಲ್ಲ, ದುಡ್ಡಿಲ್ದೇ ಕೆಲಸನೇ ಆಗಲ್ವಾ ಅಥವಾ ಹೇಗೆ? ಐಡಿಯಾ ಇಲ್ಲ. 63% ಭ್ರಷ್ಟಾಚಾರ ಇರುತ್ತೆ ಉಪಲೋಕಾಯುಕ್ತರು ಮೊನ್ನೆ ಹೇಳಿದ್ರು. ರಾಜ್ಯದಲ್ಲಿ ಭ್ರಷ್ಟಾಚಾರ ಇದೆಯಾ ಸರ್? ಇದೆ, ಖಂಡಿತ ಇದೆ. ಅದರಲ್ಲಿ ಎರಡು ಮಾತೇ ಇಲ್ಲ. ದುಡ್ಡಿಲ್ದೇ ಯಾವ ಇಲಾಖೆಯಲ್ಲಿ ಕೆಲಸನೇ ಯಾವ ಇಲಾಖೆಯಲ್ಲೂ ಆಗಲ್ಲ. ಎಲ್ಲೋ ಒಂದು ಅಪರೂಪಕ್ಕೆ. ಈಗ ನೀವು ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ಗೆ ಹೋಗಿ ಆನ್ಲೈನ್ ಅಂತ ಹೇಳ್ತಾರೆ, ಆನ್ಲೈನ್ ಮಾಡಿ ಅದನ್ನ ಕೊಡ್ತಾರೆ. ಆದರೆ ನಿಮಗೆ 2-3 ತಿಂಗಳಾದರೂ ಲೈಸೆನ್ಸ್ ಬರೋದೇ ಇಲ್ಲ. ಯಾವಾಗ ಬರಲ್ವೋ ಅವನು ಅಲ್ಲಿಗೆ ಹೋಗ್ತಾನೆ ಲೈಸೆನ್ಸ್ ಕೇಳೋಕ್ಕೆ ಅಂತ. ಅಲ್ಲಿ ದುಡ್ಡು ಕೊಟ್ಟರೆ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ನಿಮ್ಮಲ್ಲಿ ಪೇಷನ್ಸ್ ಇದ್ದು ವೆಯ್ಟ್ ಮಾಡಿದರೆ ನಿಮಗೆ ಬರ್ಬೋದು ಲೈಸೆನ್ಸು ಪೋಸ್ಟಲ್ಲಿ. ಇಲ್ಲದೇ ಇದ್ದರೆ ಖಂಡಿತ ಬರೋಲ್ಲ ಲೈಸೆನ್ಸ್ ಆಗಲಿ ಯಾವುದೇ ಆಗಲಿ. ಈವನ್ ನಿಮ್ಮ ಈ ಖಾತಾ ಅಂತ ಮಾಡಿದಾರಲ್ಲ, ಈ ಖಾತಾಗೆ ನೀವು ದುಡ್ಡು ಕೊಡದೆ ನೀವು ಈ ಖಾತಾ ಸಿಗೋ ಚಾನ್ಸೇ ಇಲ್ಲ ಬೆಂಗಳೂರಲ್ಲಿ. ಎಲ್ಲೋ ನಮ್ಮಂಥವ್ರ ಅಪರೂಪಕ್ಕೆ ನಾವು ಸ್ವಲ್ಪ ಲಂಚ ಗಿಂಚ ಕೊಡೋಕ್ಕೆ ಹೋಗಲ್ಲ. ಲಂಚ ತೊಗೊಂಡು ಸರ್ವಿಸಲ್ಲಿ ನಾವು ಮಾತ್ರ ವೆಯ್ಟ್ ಮಾಡ್ತೀವಿ. ಖಂಡಿತ ಮಿತಿ ಮೀರಿದೆ, ಖಂಡಿತ ಮಿತಿ ಮೀರಿದೆ. ಇದಕ್ಕೆ ನಾನು ಯಾವ ಪಾರ್ಟಿ ಹೊಣೆ ಅಂತಲ್ಲ. ಇದು ನಮ್ಮ ದೇಶದಲ್ಲೇ ಐ ಥಿಂಕ್ ಇದೊಂದು ಪೊಲಿಟಿಷಿಯನ್ಸ್ ಆಗೋಕ್ಕೆ ಇದೊಂದು ಥರ ದಾರಿ ಅಂದರೆ. ಹೌದೌದು, ಅದಕ್ಕೆ ಹೇಳ್ತಾರಲ್ಲ, ಪಾಲಿಟಿಕ್ಸ್ ಇಸ್ ದ ಲಾಸ್ಟ್ ಗೇಮ್ ಆಫ್ ಎ ಸ್ಕೌಂಡ್ರಲ್ ಅಂತ. ಪೊಲಿಟಿಷಿಯನ್ಸ್ ಅಂದರೆ ಅವ್ರು ನಾವು ಡೈರೆಕ್ಟಾಗಿ ಬೇಕಾಗಲ್ಲ, ಬಟ್ ಅದಕ್ಕೊಂದು ಗಾದೆ ಮಾತೇ ಇದೆ. ಅದು ಯಾರು ಏನು ಹೊಣೆ ಅಲ್ಲ ಅದಕ್ಕೆ. ಯಜಮಾನ್ರಿ, ಈಗ ಹೇಳಿ ಸರ್. ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿಬಿಟ್ಟಿದೆಯಾ? ಅಂದರೆ ನನಗೆ ಗೊತ್ತಾಗಲ್ಲ ಸರ್. ಲಂಚ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆಯಾ ಎಲ್ಲ ಇಲಾಖೆಗಳಲ್ಲಿ? ಎಲ್ಲರೂ ಕಷ್ಟ ಬಿಡ್ತಾರೆ, ಓದ್ತಾರೆ, ಸ್ವಲ್ಪ ಅರ್ಧ ಲೈಫ್ ಅವ್ರದ್ದು ಓದಿನಲ್ಲಿ ತೆಗಿಬಿಡ್ತಾರೆ. ಆಮೇಲೆ ಏನೇನೋ ಸಂಪಾದನೆ ಮಾಡಲೇಬೇಕು. ಅಲ್ಲಲ್ಲ, ಎಲ್ಲ ಇಲಾಖೆಗಳಲ್ಲಿ ಒಂದು ಕೆಲಸ ಆಗ್ಬೇಕಂದ್ರೂ ಲಂಚ ಇಸ್ಕೊಳ್ತಾರೆ. ಅದು ಜಾಸ್ತಿ ಏನಿಲ್ಲ, ಎಲ್ಲ ನಡೀತದೆ, ಮಾಮೂಲಿ ಅದಲ್ಲ. ಏನು ಹೇಳಿ, ಇದು ಚೆನ್ನಾಗಿ ಆಗ್ಬಿಡ್ಬೇಕು ಅಂದರೆ ಫಾರನ್ನು. ಇಂಡಿಯಾನಲ್ಲಿ ನಡೀತದೆ, ಅದೆಲ್ಲ ಮಾಮೂಲಿ. ಸ್ವಲ್ಪ ಏನನ್ನ ಕೊಟ್ರೇ ಕೆಲಸ ಆಗೋದು. ಏನಿಲ್ಲ ಅಂದರೆ ಹೆಂಗೆ ಆಗೋದೆ? ಸ್ವಲ್ಪ ಏನೇನು ಆಗಬೇಕು ಅವ್ರಿಗೆ ಅಲ್ವಾ? ತುಂಬ ಜನ ಹಂಗೆ ಮಾಡೋರು ಇದ್ದಾರೆ ನೋಡಿ. ಈಗ ಅವ್ರಿಗೆ ನಾನು ಪಿಂಚಿಂದು ಮಾಡಿಲ್ಲ, ನನಗೆ ಗೊತ್ತಿಲ್ಲ ಎಲ್ಲಿ ಹೋಗಿ ಮಾಡಬೇಕು ಅಂತ. ಇಲ್ಲ, ಅದು ಹೋಗಿ ಮಾಡಬೇಕು, ಅದು ಎಲ್ಲಿ ಮಾಡಬೇಕು ಗೊತ್ತಿಲ್ಲ. ಅಂದರೆ 65 ಇಯರ್ಸ್ ಆಗಿಬಿಟ್ಟಿದೆ. ಈಗ ನನಗೆ ಗೌರ್ಮೆಂಟ್ ಕಾಸು ಬರಬೇಕು, ಅದು ನಾನು ಟ್ರೈ ಮಾಡಬೇಕು. ಮಾಡಿದ್ರೆ ಬರ್ಬೋದು, ನಾನೇ ಮಾಡಿಲ್ಲ. ಇಲ್ಲ ಸರ್. ಮೊನ್ನೆ 63% ಭ್ರಷ್ಟಾಚಾರ ಇದೆ ಅಂತ ಹೇಳಿದರೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಏನು ಹೇಳ್ತಾರೆ ಸರ್? ರಾಜ್ಯದಲ್ಲಿ ವ್ಯಾಪಕ ತುಂಬಿಟ್ಟಿದೆಯಲ್ಲ, ಅದು ನಿರ್ಮೂಲನೆ ಮಾಡೋಕ್ಕೆ ಯಾರ ಕೈಲಿ ಆಗಲ್ಲ, ಕಷ್ಟ ಇದೆ. ಅಂದರೆ ದುಡ್ಡು ಕೊಡಲಿಲ್ಲ ಅಂದರೆ ಯಾವ ಇಲಾಖೆಗಳಲ್ಲಿ ಕೆಲಸನೇ ಆಗಲ್ಲ? ಭಾಳಷ್ಟು ಇಲಾಖೆಗಳಲ್ಲಿ ಆಗಲ್ಲ. ಈಗ BBMP ತೊಗೊಳ್ಳಿ, ಸಣ್ಣ ಪುಟ್ಟ ಕೆಲಸಕ್ಕೆ ಹೋದ್ರೂ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತಾರೆ, ಇಲ್ಲಾಂದರೆ ಪೆಂಡಿಂಗ್ ಇಕ್ಬಿಡ್ತಾರೆ. ಆಗಲ್ಲ ಕೆಲಸ. ಅದು ಒಳ್ಳೆಯವ್ರು ಇದ್ದಾರೆ, ಅದರಲ್ಲಿ ಇವರೇ ಜಾಸ್ತಿ ಕಣ್ಣು ಕಾಣೋದು. ಮೇಲಿವರು ಸರಿಯಾಗಿರ್ತಾರೆ, ಈ ಚಿಲ್ಲರೆ ಕೆಲಸ ಮಾಡ್ತಿರ್ತಾರಲ್ಲ ಅವರಿಂದನೇ ಎಲ್ಲ. ಅಲ್ಲಿ ಹೋಗೋಕೆ ಬಿಡಲ್ಲ. ಅದಾವುದು ಒಂದು ಖಾತಾ ಮಾಡಿಸ್ಬೇಕಾಗಿತ್ತು. ಈ ಖಾತಾ ಇನ್ನೊಂದು ಮುಂಚೆ ಇದು ನಮ್ಮ ಪ್ರಾಪರ್ಟಿ ಮಗಳ ಹೆಸರು ಮಾಡಿಬಿಟ್ಟೆ. ಖಾತಾ ಮಾಡ್ಸೋಕ್ಕೆ ಡೈರೆಕ್ಟ್ ಹೋದರೆ ಭಯಲ್ಲ, ಅದು ಇದ್ರ ಕಡೆ ಬನ್ನಿ ಅಂತಾರೆ. ಆಮೇಲೆ ಆಫೀಸ್ ಬನ್ನಿ ಅಂತಾರೆ. ಆಫೀಸಲ್ಲಿ ಹೋದರೆ ಆ ಟೇಬಲ್ಲು ಈ ಪ್ರತಿಯೊಂದು ಟೇಬಲ್ ಕೊಟ್ಕೊಂಡು ಹೋಗ್ಬೇಕು. ಆಮೇಲೆ ಆಯಿತು ಕಡೆಗೆ. ಹಾಂ, ಅಲ್ಲಿ ಸಾಹೇಬ್ರು ಇಲ್ವಾ ಅಂದರೆ ಇಲ್ಲ ರೀ, ಯಾವಾಗ ಬರ್ತಾರೆ ಗೊತ್ತಿಲ್ಲ, ಇಲ್ಲ ರೀ ಟೈಮಿಂಗ್ಸ್ ಇಲ್ವಾ ಅವ್ರಿಗೆ, ಅದು ಗೊತ್ತಿಲ್ಲ ನಮ್ಗೆ ಸರಿಯಾಗಿ. ಅದು ಆಫೀಸ್ ಮುಂದೆ ಕೂತಿರ್ತಾನೆ ಇವನು ಕ್ಲರ್ಕು, ಅಲ್ಲಿ ಹೇಳಲ್ಲ. ಆಮೇಲೆ ಸ್ವಲ್ಪ ಕೊಟ್ಟಿದ್ದಕ್ಕೆ ಅವ್ನಿಗೆ ಮಾಡಿಕೊಟ್ಟ ಕೆಲಸ. 63% ಭ್ರಷ್ಟಾಚಾರ ಇದೆ 63% ಇದೆ, ಅದು ಗ್ಯಾರಂಟಿ. ಏನು ತಾವು ಟಿ ವಿಯವರ ಏನು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.